ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾವ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ನಿಮಗೆ ಏನೇನು ಗೊತ್ತಾಗತ್ತೆ, ಹಾಗೆ ಎಷ್ಟಾಗತ್ತೆ, ಯಾವಾಗ ಮಾಡಿಸ್ಬೇಕು, ಏನಕ್ಕೆ ಮಾಡಿಸ್ಬೇಕು ಮತ್ತು ಹೇಗೆ ಮಾಡ್ತಾರೆ ಅಂತ ಈ ವಿಡಿಯೋ ಡೀಟೇಲಾಗಿ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ಫುಲ್ ವಿಡಿಯೋ ನೋಡಿ. ಏನಾದರೂ ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಇವಾಗ ಬನ್ನಿ ನೋಡೋಣ. ಮೊದಲಿಗೆ ಪೀರಿಯಡ್ಸ್ ಮಿಸ್ ಆದ ಒಂದು 10 ದಿನಕ್ಕೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತಾರೆ. ಸೊ ಅದು ಕಿಟ್ಟು ಒಂದು 50-60 ರೂಪಾಯಿ ಇರುತ್ತೆ. ಸೊ ಅದನ್ನು ತಂದು ಚೆಕ್ ಮಾಡಿದಾಗ ಡಬಲ್ ಲೈನ್ ಬಂದಾಗ ಸೊ ಇದು ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಆವಾಗ ನಂತರದಲ್ಲಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಫಸ್ಟ್ ಸ್ಕ್ಯಾನ್ನ ಮಾಡಿಸೋದಕ್ಕೆ ಹೇಳ್ತಾರೆ. ನೀವು ಮನೇಲಿ ಮಾಡಿಲ್ಲ, ಮಿಸ್ ಆಗಿದೆ ಅಂತ ಅಂದರೆ ಅಲ್ಲೂ ಸಹ ಮಾಡಿಸ್ತಾರೆ. ಇವಾಗ ಮಿಸ್ ಆದ ಒಬ್ಬೊಬ್ರಿಗೆ 3 ದಿನಕ್ಕೆ ಗೊತ್ತಾಗತ್ತೆ, ಅಂದರೆ 5 ದಿನಕ್ಕೆ ಗೊತ್ತಾಗತ್ತೆ, 10 ದಿನಕ್ಕೆ ಗೊತ್ತಾಗತ್ತೆ. ಅಂದರೆ ಅವ್ರ ಯೂರಿನ್ನಲ್ಲಿ HCG ಲೆವೆಲ್ಲು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಅವ್ರಿಗೆ ಗೊತ್ತಾಗತ್ತೆ. ಒಬ್ಬೊಬ್ಬರು ದೇಹದ ಮೇಲೆ ಸೊ ಹೋಗುತ್ತೆ. ಅಂದರೆ ಓವಲೇಷನ್ ಯಾವಾಗ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಫಸ್ಟ್ ನೋಡೋಣ ಬನ್ನಿ. ಫಸ್ಟು ಎಷ್ಟು ಅಂತ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ. ಸೊ ನಾವು ಮಾಡಿಸಿರೋ ಕಡೆ 1200 ರೂಪಾಯಿ ಇದೆ, 1200. ಇವಾಗ ಫಸ್ಟು ಎಷ್ಟು ವೀಕ್ಗೆ ಮಾಡ್ತಾರೆ ಅಂತ ಅಂದರೆ ಇವಾಗ ನಮ್ಮ ಪ್ರಕಾರ ನಾವು ಡೇನ ಕೌಂಟ್ ಮಾಡ್ತೀವಿ. ಅಂದರೆ 35 ಡೇಸು, 45 ಡೇಸು, ಇಲ್ಲಾಂದರೆ 1.5 ತಿಂಗಳು, 2 ತಿಂಗಳು ಆ ಥರ. ಬಟ್ ಡಾಕ್ಟ್ರುಗಳು ಆ ಥರ ಕನ್ಸಿಡರ್ ಮಾಡಲ್ಲ. ವೀಕ್ ಲೆಕ್ಕ ತಗೋತಾರೆ, ಅಂದರೆ ವಾರದ ಲೆಕ್ಕ ತಗೋತಾರೆ. 4 ವಾರ ಇದು ಏನಂತಾರೆ ರೆಗ್ಯುಲರ್ ಸೈಕಲ್ ಆಗಿರುತ್ತೆ. ಅದೇ 5 ವಾರ, 6 ವಾರ, 7 ವಾರ ಈ ಥರ ತಗೋತಾರೆ. ಅಂದರೆ ಪ್ರೆಗ್ನೆನ್ಸಿಯಲ್ಲಿ 40 ವಾರಗಳು ಕಂಪ್ಲೀಟ್ ಆದರೆ 9 ತಿಂಗಳು ಕಂಪ್ಲೀಟ್ ಆದಂಗೆ. ಸೊ ಆ ರೀತಿ ಅವರು ಲೆಕ್ಕವನ್ನು ತಗೋತಾರೆ. ಇವಾಗ 1 ತಿಂಗಳು ಅಂತ ಅಂದರೆ 4 ವಾರ, ಅದೇ 2 ತಿಂಗಳು ಅಂದರೆ 8 ವಾರ, ಆ ಥರ 1 ತಿಂಗಳಿಗೆ 4 ವಾರನ ಲೆಕ್ಕ ಹಾಕೊಳ್ಳಿ. ಸೊ ಗೊತ್ತಾಗದೆ ಇರೋರು ಇವಾಗ ಫಸ್ಟು ನಾವು ಪ್ರೆಗ್ನೆನ್ಸಿ ಮಿಸ್ ಆದ ಒಂದು 5 ದಿನಕ್ಕೆ ನಾವು ಚೆಕ್ ಮಾಡಿ ಸೊ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರು ಫಸ್ಟು ಟೆಸ್ಟ್ ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮಾಡಿಸಿ ಅಂತ ಹೇಳಿದರು. ಸೊ ನಾವು ಮಾಡಿಸಿದ್ದು 5 ವೀಕ್ಸು 4 ಡೇಸ್ ಅಷ್ಟೇ ಮಾಡಿಸಿದ್ದು. ಸೊ ಇದರಲ್ಲಿ ಏನೇನು ಗೊತ್ತಾಗತ್ತೆ ಅಂತ ಅಂದರೆ ಸೊ ಮೊದಲೇ ಹೇಳಿದ ರೀತಿ 1200 ರೂಪಾಯಿ ಇರುತ್ತೆ ಈ ಸ್ಕ್ಯಾನ್ಗೆ. ಇದನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ಅಂದರೆ ಅಬ್ಡಾರ್ಮಿನಲ್ಲು ಅಥವಾ ವೆಜೈನಲ್ ಸ್ಕ್ಯಾನ್ ಅಂತ ಅಂದರೆ ಹೊಟ್ಟೆ ಮೇಲ್ಗಡೆ ಟೆಸ್ಟ್ ಮಾಡ್ತಾರೆ ಒಬ್ಬೊಬ್ಬರು. ಅಂದರೆ ಅದಕ್ಕೆ ಜಾಸ್ತಿ ನೀರು ಕುಡ್ದಿರಬೇಕು, ಇಲ್ಲ ಅಂದರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ವೆಜೈನಲ್ಗೆ ಹಾಕಿ ಅಲ್ಲೂ ಸಹ ಟೆಸ್ಟ್ ಮಾಡ್ತಾರೆ. ಅಂದರೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತ ಅಂದರೆ ನನಗೆ 2 ಥರ ಸ್ಕ್ಯಾನ್ ಮಾಡಿದರು. ಸೊ ಒಂದೇ ಅಮೌಂಟು ಬಟ್ 2 ಥರನೂ ಮಾಡಿ ನೋಡ್ತಾರೆ. ಅಂದರೆ ಅವ್ರಿಗೆ ಕನ್ಫರ್ಮ್ ಯಾವ ರೀತಿ ಗೊತ್ತಾಗತ್ತೆ ಸೊ ಅದ್ರ ಮೇಲೆ. ಸೊ ಇದು ಡೌಟ್ ಕ್ಲಿಯರ್ ಆಯಿತು ಅನಿಸುತ್ತೆ. ಸೊ ಇವಾಗ ಈ ಸ್ಕ್ಯಾನಿಂಗಲ್ಲಿ ಏನೇನು ಗೊತ್ತಾಗತ್ತೆ ಅಂತ ನೋಡೋಣ ಬನ್ನಿ. ಈ ಸ್ಕ್ಯಾನಿಂಗಲ್ಲಿ ಜಸ್ಟು ಯೋಗ್ ಸ್ಯಾಕ್ ಗೊತ್ತಾಗತ್ತೆ. ಅಂದರೆ ಈ ಮೊಟ್ಟೆ ಒಳಗಡೆ ವೈಟ್ ಕಲರು ಯೆಲ್ಲೋ ಕಲರ್ ಫಾರ್ಮೇಷನ್ ಆಗಿರುತ್ತಲ್ವ, ಸೊ ಆ ಥರ ಯೋಗ್ ಸ್ಯಾಕ್ ಗೊತ್ತಾಗತ್ತೆ. ಸೊ ಅಷ್ಟೇ. ಅದು ಬಿಟ್ಟರೆ ಅದರಲ್ಲಿ ಏನೂ ಗೊತ್ತಾಗಲ್ಲ. ಅಂದರೆ ಎಂಬ್ರಿಯೋ ಅಷ್ಟೇ. ಅದರ ಲೆಂತ್ ಎಷ್ಟು, ಅಂದರೆ ಅದು ಯಾವ ಪ್ಲೇಸಲ್ಲಿದೆ, ಕರೆಕ್ಟಾಗಿ ಗರ್ಭಕೋಶದಲ್ಲೇ ಇದೆಯಾ ಅಥವಾ ಟ್ಯೂಬಲ್ಲಿ ಏನಾದರೂ ಅದು ಇಂಪ್ಲಾಂಟ್ ಆಗಿದೆಯಾ, ಇಲ್ಲ ಅಂತ ಅಂದರೆ ಕರೆಕ್ಟ್ ವೇಯಲ್ಲಿ ಇದೆಯಾ ಅಂತ ಅನ್ನೋದಷ್ಟೇ ಗೊತ್ತಾಗುತ್ತೆ ಫಸ್ಟ್ ಒಂದು 5 ವೀಕ್ಸು 6 ವೀಕ್ಸ್ಗೆಲ್ಲ. ಒಬ್ಬೊಬ್ಬರಿಗೆ 7 ವೀಕ್ಸು 9 ವೀಕ್ಸ್ಗೆ ಹಾರ್ಟ್ ಬೀಟ್ ಬರೋ ಅಂಥದ್ದು. ಸೊ ಒಬ್ಬೊಬ್ಬರಿಗೆ 9 ವೀಕ್ಸ್ ಒಳಗಡೆ ಹಾರ್ಟ್ ಬೀಟ್ ಬರಬೇಕು. ಸೊ ಅದಕ್ಕೆ ಇನ್ನೊಂದು ಸಾರಿ ಸ್ಕ್ಯಾನ್ ಮಾಡಿಸ್ತಾರೆ. ಅದಕ್ಕೆ ಡಾಕ್ಟ್ರು ಎಲ್ಲ ಏನು ಹೇಳ್ತಾರೆ ಅಂದರೆ ಒಂದು 2 ತಿಂಗಳು ಹತ್ತತ್ರ ಮಾಡಿಕೊಂಡು, ಅಂದರೆ ಒಂದು 8 ವಾರ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಸೊ ಒಬ್ಬೊಬ್ಬರು ತುಂಬ ಭಯ ಇದ್ದರೆ ಅಕಸ್ಮಾತು ಫಸ್ಟು ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟು ಸ್ಕ್ಯಾನ್ ಮಾಡ್ತಾರೆ. ಅದರಲ್ಲಿ ಜಸ್ಟ್ ಯೋಗ್ ಸ್ಯಾಕ್ ಅಷ್ಟೇ ಕಾಣಿಸೋ ಅಂಥದ್ದು. ಲೆಂತ್ ಎಷ್ಟಿದೆ ಯೋಗ್ ಸ್ಯಾಕ್ದು, ಕರೆಕ್ಟ್ ಪೊಸಿಷನಲ್ಲಿದೆಯಾ ಅಂತ ಅವ್ರಿಗೆ ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಇದು ಆಮೇಲೆ ನೀವು ಕೊನೆಯದಾಗಿ ಯಾವಾಗ ಪೀರಿಯಡ್ಸ್ ಆಗಿದ್ದು ಮತ್ತು ನಿಮಗೆ ಯಾವಾಗ ಡೆಲಿವರಿ ಡೇಟ್ ಆಗುತ್ತೆ, ಡೆಲಿವರಿ ಯಾವಾಗ ಆಗುತ್ತೆ ಅಂತ ಆ ಡೇಟು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಇದು ಫಸ್ಟ್ ಇದು. ನೆಕ್ಸ್ಟು ಅದರಲ್ಲಿ ಏನಾದ್ರು ನಮಗೆ ಬೇಗ ಮಾಡಿಸಿದ್ರು ಸ್ಕ್ಯಾನು, ಹಾರ್ಟ್ ಬೀಟ್ ಗೊತ್ತಾಗಲಿಲ್ಲ 5 ವೀಕ್ಸ್ಗೆ ಅಂತ ಅಂದರೆ ನೆಕ್ಸ್ಟು
7 ವೀಕ್ಸ್ಗೋ 8 ವೀಕ್ಸ್ಗೋ ಹೇಳ್ತಾರೆ. ಅಷ್ಟರಲ್ಲಿ ಹಾರ್ಟ್ ಬೀಟ್ ಬಂದಿರುತ್ತೆ. ನೀವು ಗಾಬರಿ ತಗೊಳ್ಳೋ ಅಂಥದ್ದು ಏನಿಲ್ಲ. ಕೆಲವೊಂದು ಹೇಗೆ ಅಂತ ಅಂದರೆ, ನಾವು ಗಾಬರಿ ತಗೊಂಡ್ರೆ ಅಕಸ್ಮಾತು ಏನಾದರೂ ಟೆನ್ಷನ್ ಮಾಡ್ಕೊಂಡ್ರೆ ಅದು ಹಾರ್ಟ್ ಬೀಟು ಬರೋದಿಲ್ಲ. ಮಾಮೂಲಿ ಆರಾಮಾಗಿ ಇರಬೇಕು. ಯಾವುದೇ ಸ್ಕ್ಯಾನಿಂಗ್ ಆಗಲಿ ಅವರು ಹೇಳಿದ ಮೇಲೆ ನಾವು ಕನ್ಸಿಡರ್ ಮಾಡೋ ಅಂಥದ್ದು. ನಂತರದಲ್ಲಿ ನನಗೆ 7 ವೀಕ್ಸ್ 1 ಡೇಸ್ಗೆ ತಿರ್ಗಾ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೇಳಿದ್ರು. ತಿರ್ಗಾ ಅದೇ ಸ್ಕ್ಯಾನಿಂಗು, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು. ಸೊ ಅದರಲ್ಲಿ ಹಾರ್ಟ್ ಬೀಟು ಬಂತು. ಇದು ಬಂದು ಇದಕ್ಕೂ 1200 ಇರುತ್ತೆ. ಸೊ ಫಸ್ಟ್ರಲ್ಲಿ ಕಾಣಿಸ್ಲಿಲ್ಲ ಅಲ್ವಾ, ಅಂದರೆ ನಾವು ಬೇಗನೆ ಮಾಡಿಸಿದ್ವಿ 5 ವೀಕ್ಸ್ಗೆ, ಅದಕ್ಕೆ 7 ವೀಕ್ಸ್ಗೂ ಸಹ ಮಾಡ್ಸೋಕೆ ಹೇಳಿದ್ರು. ಇದರಲ್ಲಿ ಹಾರ್ಟ್ ಬೀಟ್ ಬಂತು. ಸೊ ಇದರಲ್ಲೂ ಸಹ ನಿಮಗೆ ಎಷ್ಟು ವೀಕ್ಗೆ ಮಾಡಿಸಿದ್ರಿ, ಹಾಗೆ ಯಾವಾಗ ಲಾಸ್ಟ್ ಪೀರಿಯಡ್ ಡೇಟು, ನೆಕ್ಸ್ಟು ಹೆರಿಗೆ ಡೇಟು ಅಂದರೆ ಡೆಲಿವರಿ ಡೇಟ್ EDD ಅಂದರೆ ಆ ಡೇಟು, LMP ಡೇಟ್ ಅದು ಗೊತ್ತಾಗತ್ತೆ. ನಂತರದಲ್ಲಿ ಸರ್ವಿಕಲ್ ಲೆಂತ್ ಎಷ್ಟಿದೆ, ಇದು ಹಾಗೆ ಹಾರ್ಟ್ ಬೀಟು ಎಷ್ಟು ಬಂದಿದೆ ಅನ್ನೋದು ಈ ಒಂದು ಸ್ಕ್ಯಾನಿಂಗಲ್ಲಿ ಗೊತ್ತಾಗತ್ತೆ. ಯೋಗ್ ಸ್ಯಾಕು ಕಾಣಿಸುತ್ತೆ. ಸೊ ಅದನ್ನು ನಿಮಗೆ ನಿಮ್ಮ ಡಾಕ್ಟ್ರು ತೋರಿಸ್ತಾರೆ. ಹಾಗೆ ಅದೇ ಸ್ಕ್ಯಾನಿಂಗ್ನ ನಾವು ಇನ್ನೂ ಒಂದು ಸಾರಿ ಮಾಡಿಸಿದ್ವಿ. ಅದು ಬಂದು 9 ವೀಕ್ 4 ಡೇಸ್ಗೆ ಮಾಡಿಸಿದ್ವಿ. ಸೊ ಸ್ಕ್ಯಾನಿಂಗ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಆ ಒಂದು ಮಾಡಿಸಿದ್ರು. ಸೊ ಇದರಲ್ಲೂ ಅಷ್ಟೇ, ಅಂದರೆ ನೀವು ಗಾಬರಿ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಹಾರ್ಟ್ ಬೀಟಿಂದ ಯಾವ ಮಗು ಅಂತ ಕಂಡುಹಿಡಿತೀವಿ, ಹಾರ್ಟ್ ಬೀಟ್ ಇಷ್ಟಿರಬೇಕಾ ಅಷ್ಟಿರಬೇಕಾ ಅಂತ ಏನಿಲ್ಲ. ಹೊಟ್ಟೆ ಒಳಗಿರುವ ಮಗುದು ಹಾರ್ಟ್ ಬೀಟು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 90ಇಂದ 180 ತನಕನೂ ಇರಬೇಕು. ಹಾರ್ಟ್ ಬೀಟ್ ಅಷ್ಟು ಒಳಗಡೆನೇ ಇರುತ್ತೆ. ಒಂದೊಂದು ಸಾರಿ ಮಾಡಿಸಿದಾಗ ಒಂದೊಂದು ಸತಿ ಒಂದೊಂದು ಥರ ಹಾರ್ಟ್ ಬೀಟು ಅದರಲ್ಲಿ ಗೊತ್ತಾಗುತ್ತೆ. ಸೊ ಅದರಲ್ಲಿ ಏನು ನೀವು ಕಂಡುಹಿಡಿಯೋ ಟೋಟಲ್ ಹಾರ್ಟ್ ಬೀಟ್ ಬರಬೇಕು. ಕರೆಕ್ಟ್ ಪ್ಲೇಸಲ್ಲಿ ಅದು ಬೆಳವಣಿಗೆ ಆಗಬೇಕು. ಮತ್ತು ಸರ್ವಿಕಲ್ ಲೆಂತ್ ಕರೆಕ್ಟಾಗಿರಬೇಕು. ಅಷ್ಟು ಗೊತ್ತಾಗತ್ತೆ. ಹಾಗೆ ಇದರಲ್ಲಿ ಸಿಂಗಲ್ ಸ್ಯಾಕ್ ಅಥವಾ ಡಬಲ್ ಸ್ಯಾಕ್ ಅಂದರೆ ಟ್ವಿನ್ಸ್ ಅಥವಾ ಸಿಂಗಲ್ ಇದೆಯಾ ಟ್ವಿನ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಇದನ್ನು ಬೇಬಿ ಅಂತ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಯೋಗ್ ಸ್ಯಾಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದೊಂದು ಹೇಳೋದು ಮರ್ತಿದ್ದೆ. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ 12ರಿಂದ 13ನೇ ವಾರಕ್ಕೆ ಅಂದರೆ 2.5 ತಿಂಗಳು ಹತ್ತತ್ರಕ್ಕೆ ನಿಮಗೆ NT ಸ್ಕ್ಯಾನನ್ನು ಬರೆದು ಕೊಡ್ತಾರೆ. ಇದಿಷ್ಟು ಫಸ್ಟು ನೀವು ಮಾಡಬೇಕಾಗಿರುವಂತಹ ಕೆಲಸ. ಮನೆಯಲ್ಲಿ ನೀವು ಚೆಕ್ ಮಾಡಿ ಡಾಕ್ಟ್ರ್ ಹತ್ರಕ್ಕೆ ಹೋಗಿ ನೀವು ಈ ಒಂದು ಸ್ಕ್ಯಾನಿಂಗಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ನೆಕ್ಸ್ಟ್ ಸ್ಕ್ಯಾನಿಂಗ್ನ ಅವರು ನಿಮಗೆ NT ಸ್ಕ್ಯಾನನ್ನು ಬರೆದು ಕೊಡ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು NT ಸ್ಕ್ಯಾನಲ್ಲಿ ಏನೇನು ಗೊತ್ತಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ನನಗೆ ಗೊತ್ತಿರುವ ಮಟ್ಟಿಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.